ಬಿಡುತ್ತೆ. ಅವ್ರ ಮಾತು ಕೇಳಲಿಕ್ಕೆ ನಮ್ಗೆ ಆಗುದಿಲ್ಲ. ಅದಕ್ಕಾಗಿ ಅವ್ರ ಮಾತು ಕೇಳಬೇಕು ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕಾಗಿ ಅವರಿಂದ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಗಣರಾಜ್ಯ ದಿನದ ಶುಭಾಶಯಗಳು. ಭಾರತ ದೇಶದಲ್ಲಿ ಹುಟ್ಟಿದ ನಾವೆಲ್ಲರೂ ಭಾಗ್ಯವಂತರು. ಹೇಗೆ ಸ್ವರ್ಗ ಅಂದ್ರೆ ನಾವೇನೇನೋ ಕಲ್ಪನೆ ಮಾಡ್ಕೊಳ್ತೇವೋ ಹಾಗೆ ಇಡೀ ವಿಶ್ವದವರು ಭಾರತವನ್ನ ಕಲ್ಪನೆ ಮಾಡ್ಕೊಳ್ತಾರೆ. ಅಂತಹ ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ. ಕೇವಲ ಭಾಷಣಕ್ಕಾಗಿ ಬರಹಕ್ಕಾಗಿ ಅಲ್ಲ, ಅದನ್ನ ನಮ್ಮ ನಡೆ ನುಡಿಯಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಎಲ್ಲರೂ ತಿಳಿದಿರ್ಬೇಕು ಅದನ್ನ. ಯಾಕೆಂತಂದ್ರೆ 18 ವರ್ಷ ಆದ ತಕ್ಷಣ ನಮಗೆ ಮತದಾನವನ್ನ ಮಾಡುವ ಹಕ್ಕು ಬಂದಿದೆ. ಅಲ್ಲಿಂದಲೇ ಶುರುವಾಯಿತು ಈ ಸಂವಿಧಾನ. ಗಣರಾಜ್ಯ ಹೇಳೋದು ಹಾಗೆ. ಸಂವಿಧಾನ ಅಂದ್ರೆ ಈ ದೇಶದ ಆಡಳಿತವನ್ನ ಹೇಗೆ ಮಾಡ್ಬೇಕು, ಯಾರು ಮಾಡ್ಬೇಕು, ಎಷ್ಟು ಮಾಡ್ಬೇಕು ಹೇಳೋದ್ರ ಬಗ್ಗೆ ಲಿಖಿತವಾಗಿ ಬರೆದಿಟ್ಟಿದ್ದಾರೆ. ಸಂವಿಧಾನದಲ್ಲಿ 2 ವಿಧ ಇದೆ. ಒಂದು ಲಿಖಿತ ಸಂವಿಧಾನ, ಇನ್ನೊಂದು ಅಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನ ಅಂತಂದ್ರೆ ನಾವ್ ಹೇಳ್ತೇವಲ್ಲ, ಈಗ ಅಲ್ಲಿ ಅದ್ರ ಇಟ್ಟವ್ರು ಯಾರು ನಂಗೆ ಗೊತ್ತಿಲ್ಲ, ಅದ್ರ ಮಾಡಿದವ್ರು ಯಾರು ನಂಗೆ ಗೊತ್ತಿಲ್ಲ. ಇದು ಅಲಿಖಿತ. ನಿಜವಾಗಿ ನಾನು ಇದನ್ನ ಮಾಡಿದ್ದೇನೆ ಅಂತ ನೀವು ಡ್ಯೂಟಿ ಅಪ್ಡೇಟ್ ಕೊಡ್ತೀರಲ್ಲ, ಇದು ಲಿಖಿತ. ಹೀಗೆ ಸಂವಿಧಾನನೂ ಕೂಡ ಲಿಖಿತವಾಗಿ ಇದ್ದವಾಗ ನಿಖರವಾಗಿ ಇಂಥದನ್ನ ಹೀಗೆ ಮಾಡಬೇಕು. ನಿಮ್ಗೆ ಗೊತ್ತಿದೆ, ನೀವು ಕಚೇರಿಗಳಿಗೆಲ್ಲ ಹೋಗಿ ನಿಮ್ಮ ಮನೆಯ ದಾಖಲೆಗಳನ್ನ ಎಲ್ಲ ಮಾಡ್ಕೊಳ್ಳುವಾಗ ಅದಕ್ಕೊಂದಿಷ್ಟು ನಿಯಮಗಳಿರ್ತವೆ. ಅಲ್ಲಿ ಶಾನ್ಭೋಗ್ರದ ಎಂಟ್ರಿಗೆ ಒಂದ್ ನಿಯಮ, ನಿಮ್ಗೊಂದ್ ನಿಯಮ ಅಂತ ಇರೋದಿಲ್ಲ. ಹಾಗೆ ಭಾರತದ ಸಂವಿಧಾನವನ್ನ ಒಂದು ಚೌಕಟ್ಟಿನಲ್ಲಿ ತಗೊಂಡ್ ಬರ್ಲಿಕ್ಕೆ 1-2 ವರ್ಷ ಅಲ್ಲ, ಬರೋಬ್ಬರಿ 10ಕ್ಕಿಂತ ಹೆಚ್ಚು ವರ್ಷ ಅದ್ರ ಬಗ್ಗೆ ಪರಿಣಿತರು, ಈ ಕಾನೂನನ್ನು ಅರಿತ ಪರಿಣಿತರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಾಬು ರಾಜೇಂದ್ರ ಪ್ರಸಾದ್, BR ಅಂಬೇಡ್ಕರ್ ಎಲ್ಲ ಅಂಥವರೇ ಕೂತ್ಕೊಂಡು 10 ವರ್ಷಗಳ ಕಾಲ ಅದನ್ನ ಬರೆದು ಬರೆಯುವುದು ತಿದ್ದುದು, ಹೀಗ್ ಮಾಡಿದ್ರೆ ಸರಿಯಾಗೋದಿಲ್ಲ ಅಂತ ಮತ್ತೆ ಅದನ್ನ ಬದಲು ಮಾಡೋದು, ಮತ್ತೆ ಬರೆಯೋದು, ಮತ್ತೆ ತಿದ್ದೋದು ಮಾಡಿ ಅಷ್ಟು ಸುಲಲಿತವಾಗಬೇಕು. ನಾವು ಮತ ಹಾಕಿ ಆಯ್ಕೆ ಮಾಡಿ ಕಳಿಸಿದ ನಮ್ಮ ಪ್ರತಿನಿಧಿಗಳು ಆಡಳಿತವನ್ನ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ಬೇಕು ಹೇಳುವ ಕಾರಣದಿಂದ ಈ ಸಂವಿಧಾನವನ್ನ ರಚಿಸಿದ್ದಾರೆ. ಈ ಸಂವಿಧಾನಕ್ಕೆ ಒಂದು ಪೀಠಿಕೆಯನ್ನ ಬರೆದಿದ್ದಾರೆ. ಅದರೊಳಗೆ ಹೇಗಿದೆ, ಭಾರತದ ಜನತೆಯಾದ ನಾವು ಭಾರತವನ್ನು ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ನವೆಂಬರ್ 26ರಂದು ಇದು ಶಾಸನವಾಗಿ ಅಂಗೀಕಾರಗೊಂಡ ನಂತರ ಒಂದು ಶುಭ ಮುಹೂರ್ತ, ಹೇಗೆ ನಾವು ಮನೆಯನ್ನೆಲ್ಲ ಕಟ್ಟಾದ್ಮೇಲೆ ಗೃಹ ಪ್ರವೇಶ ಅಂತ ಮಾಡ್ತೀವಲ್ಲ, ಅದು ಜನವರಿ 26ಕ್ಕೆ ಆಯ್ತು. 49ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ಇದು ಪೀಠಿಕೆ ಅಂಗೀಕಾರ ಆದ್ಮೇಲೆ 50ನೇ ಇಸ್ವಿ ಜನವರಿ 26ರಂದು ಗಣರಾಜ್ಯವಾಗಿ ನಮ್ಮ ದೇಶ ಘೋಷಿಸಲ್ಪಟ್ಟಿತ್ತು. ಅಂದಿನಿಂದ ಇವತ್ತಿನವರೆಗೂ ಕೂಡ ನಾವು ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿ ಎಲ್ಲರೂ ಇದ್ದೇವೆ. ಈಗೀಗ ಅದರೊಳಗೆ ತಿದ್ದುಪಡಿಗಳು ಕೂಡ ಆಗ್ತಾ ಇದ್ದೇವೆ. ಲಿಖಿತ ಸಂವಿಧಾನ ಅಂದ ತಕ್ಷಣ ನಾವು ಶಾಲೆಗೆ ಹೋಗುವಾಗ ಹೇಗೆ ಪಟ್ಟಿ ಮೇಲೆ ಬರೆದದ್ದು ತಪ್ಪಾಗಿದೆ ಅಂತ ಕಾಟ್ ಹಾಕಿ ಮತ್ತೆ ಬರಿತೇವೋ ಹಾಗೆ ಇಲ್ಲೂ ಕೂಡ ಅನೇಕ ತಿದ್ದುಪಡಿಗಳು ಆಗ್ತಾ ಇದೆ. ಅದೇನೇ ಆಗ್ಲಿ ಅದಕ್ಕೆಲ್ಲ ಹೊಂದಿಕೊಂಡು ಬಾಳೋದು ನಮ್ಮ ಕರ್ತವ್ಯ. ಹಾಗೆ ನಮ್ಗೊಂದಿಷ್ಟು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆ ಹಕ್ಕುಗಳನ್ನು ಕೂಡ ನಾವು ಪಾಲಿಸಬೇಕು. ಹಕ್ಕುಗಳು ಮತ್ತೆ ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳು. ನಮಗೆ ಒಂದನ್ನ ಪಡೆಯುವ ಹಕ್ಕು ಇದೆ ಅಂತಂದ್ರೆ ನಮಗೆ ಇನ್ನೊಂದನ್ನ ನೀಡುವುದು ನಮ್ಮ ಕರ್ತವ್ಯ ಆಗಿರುತ್ತದೆ. ಈ ಪಡೆಯುವುದು, ನೀಡುವುದು, ಇದು 2 ಒಂದೇ ನಾಣ್ಯದ 2 ಮುಖಗಳು.
ನೆನ್ಪಿಟ್ಕೊಳ್ಬೇಕು. ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇದ್ದಂತೆ ನಮ್ಮ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ನಾವು ಇರುವ ಸ್ಥಳದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಈ ಅಭಿಮಾನವನ್ನ ಬೆಳೆಸ್ಕೊಂಡಾಗ ಭಾರತ ಏನಾಗಬೇಕು, ಹೇಗಾಗಬೇಕು ಅಂತ ಹಿಂದಿನವರು ಬಯಸಿದ್ರು ಅಂತ ಭಾರತ ಮುಂದೆ ಖಂಡಿತ ಆಗ್ತದೆ. ನಾವಿವತ್ತು ಇಷ್ಟು ನೆಮ್ಮದಿಯಿಂದ ಇಲ್ಲಿ ಕೂತ್ಕೊಂಡಿದ್ದೇವೆ. ಅಲ್ಲಿ -ಡಿಗ್ರಿ ಚಳಿಯಲ್ಲಿ ನಮ್ಮ ಸೈನಿಕರು ಬಂದೂಕುಗಳನ್ನ ರೆಡಿ ಇಟ್ಕೊಂಡು ಮಲಗಿ ಗುರಿ ಇಟ್ಕೊಂಡು ಜೀವವನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಎಷ್ಟು ಹೊತ್ತಿಗೆ ನಮಗೆ ನ್ಯೂಸ್ನಲ್ಲಿ ಬರ್ತದೆ, ಇವತ್ತು ಪಂಜಾಬದ ಇಂಥ ಯುವಕ ದೇಶ ರಕ್ಷಣೆಯನ್ನ ಮಾಡುವಾಗ ತನ್ನ ಪ್ರಾಣವನ್ನ ಬಲಿ ಕೊಟ್ಟ ಅಂತ ನಾವೆಲ್ಲ ಸಂಭ್ರಮಿಸ್ತೇವೆ. ಯಾಕೆಂದ್ರೆ ಟಿವಿ ಇದೆಯಲ್ಲ, ಅದ್ರೊಳಗೆ ಅವ್ರನ್ನ ಹೊತ್ಕೊಂಡು ಬರೋದು, ಅವ್ರ ಹೆಂಡತಿ ಮಕ್ಕಳು ಅಳೋದು, ತಂದೆ ತಾಯಿ ಅಳೋದು, ಆಯ್ತು ಇವತ್ ನೋಡ್ತೇವೆ, ನಾಳೆ ಮರೆತು ಬಿಡ್ತೇವೆ. ಆದ್ರೆ ಆ ಕುಟುಂಬ ಪಾಪ ಜೀವನ ಪರ್ಯಂತ ಆ ಒಂದು ಮಗನನ್ನ ಕಳ್ಕೊಂಡ ದುಃಖವನ್ನು, ಒಂದು ಗಂಡನನ್ನ ಕಳ್ಕೊಂಡ ದುಃಖವನ್ನ ಅನುಭವಿಸ್ತಾ ಇದೆ. ನೆನ್ಪಿಟ್ಕೊಳ್ಬೇಕು, ಅಂತಹವರ ತ್ಯಾಗದಿಂದ ನಾವಿವತ್ತು ಇಲ್ಲಿ ಇಷ್ಟು ಸುರಕ್ಷಿತವಾಗಿದ್ದೇವೆ, ನಮ್ಗೆ ಯಾವುದೇ ಭಯ ಇಲ್ಲದೇನೆ. ಹಾಗಾಗಿ ನಾವು ಭಾರತ ಹೇಳೋದು ನೆನಪಾದ ತಕ್ಷಣ ನಮ್ಮ ಸೈನಿಕರನ್ನ ಇವತ್ತಿಗೂ ಪ್ರತಿದಿನ ನೆನಪು ಮಾಡ್ಕೊಳ್ಬೇಕು. ನಾವು ದೇವರ ಹತ್ರ ನಮಗ್ ಒಳ್ಳೇದ್ ಮಾಡುವಂತ ಕೇಳ್ಕೊಳ್ಳುವಾಗ ನಮ್ಮ ಸೈನಿಕರನ್ನ ಸುರಕ್ಷಿತವಾಗಿ ಇಡುವಂತ ಪ್ರತಿದಿನ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡಿದವಾಗ ದೇವರು ಖಂಡಿತ ನಮ್ಗೆ ಒಲಿತಾನೆ, ನಮ್ಗೆ ಒಳ್ಳೆಯದನ್ನೇ ಮಾಡ್ತಾನೆ. ದೇಶಭಕ್ತಿಯನ್ನ ರೂಢಿಸ್ಕೊಳ್ಬೇಕು. ಅದ್ ನಮ್ಗಲ್ಲ ಹೇಳುವ ಭಾವನೆ ನಮ್ಮಲ್ಲಿ ಯಾವತ್ತೂ ಬರಬಾರ್ದು ಅಂತ ಹೇಳ್ತಾ, ಇವತ್ತಿನ ಗಣರಾಜ್ಯ ದಿನಾಚರಣೆಯಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ, ಮಾತನಾಡ್ಲಿಕ್ಕೂ ಕೂಡ ಅವಕಾಶ ಸಿಕ್ಕಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಭಾರತ ಮಾತೆಯನ್ನ ಪ್ರೀತಿಸೋಣ, ಭಾರತ ಮಾತೆಯನ್ನ ಆರಾಧಿಸೋಣ, ಭಾರತ ಮಾತೆಯನ್ನ ರಕ್ಷಿಸೋಣ. ನಾವು ವಂದೇ ಮಾತರಂ. ನಮಸ್ತೆ.